ಸುಳ್ಳು ಹೇಳೋದು ತಪ್ಪಲ್ವಾ? ಆದರೆ ಒಬ್ಬ ತಾಯಿಯ ಒಂದು ಸುಳ್ಳು ಅಗಾಧವಾದ ತನ್ನ ಮಗನ ಮೇಲಿನ ನಂಬಿಕೆ ಇಡೀ ಪ್ರಪಂಚಕ್ಕೆ ಬೆಳಕನ್ನು ತರಲಿಕ್ಕೆ ಕಾರಣ ಆಯಿತು. ಬನ್ನಿ, ಈ ಕಥೆಯನ್ನ ನಾನು ನಿಮ್ಮ ಬಳಿ ಹಂಚ್ಕೊತೀನಿ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್, ಲೈಫ್ ಕೋಚ್. ನನ್ನ 100 ದಿನಗಳ 100 ಕಥೆಯ ಸರಣಿಗೆ ಸ್ವಾಗತ. 1855ರಲ್ಲಿ ಅಮೆರಿಕದ ಮಿಲನ್ ಒಂದು ಸಣ್ಣ ಶಾಲೆಯಿಂದ ಒಂದು ಮಗು ತನ್ನ ಕೈಯಲ್ಲಿ ಮುಚ್ಚಿದ ಪತ್ರ ತನ್ನ ಪ್ರಾಧ್ಯಾಪಕರು ತನ್ನ ತಾಯಿಗೆ ಕೊಡು ಅಂತ ಹೇಳಿ ಕೊಟ್ಟು ಕಳಿಸಿರ್ತಾರೆ. ಆ ಮಗು ಮನೆಗೆ ತೆರಳಿ ತನ್ನ ಅಮ್ಮನ ಕೈಗೆ ಕೊಟ್ಟು, ಅಮ್ಮ ಇದರಲ್ಲಿ ಏನಿದೆ ಅಂತ ಕೇಳುತ್ತೆ. ತಾಯಿ ಆ ಪತ್ರವನ್ನ ಬಿಚ್ಚಿ ಓದ್ತಾಳೆ. ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಮಗು ಬಿಡದೆ ಕೇಳ್ತಿರುತ್ತೆ, ಅಮ್ಮ ಇದರಲ್ಲಿ ಏನ್ ಬರ್ದಿದ್ದಾರೆ ಅಂತ. ಆದ್ರೂ ಕಣ್ಣು ಒರೆಸ್ಕೊಂಡು ಆ ತಾಯಿ ನಗ್ತಾನೆ ಮಗುಗೆ ಹೇಳ್ತಾಳೆ, ಮಗು ನಿನ್ನ IQ ತುಂಬಾ ಚೆನ್ನಾಗಿದೆ ಅಂತೆ, ಹಾಗಾಗಿ ನಿನ್ನ ಬುದ್ಧಿವಂತಿಕೆಗೆ ಇಲ್ಲಿ ಪಾಠ ಕಲಿಸೋ ಯಾವ ಅಧ್ಯಾಪಕರೂ ಇಲ್ಲ, ಹಾಗಾಗಿ ಬೇರೊಂದು ಕಡೆ ಒಳ್ಳೆ ಕಡೆ ಸೇರಿಸ್ಕೊಳ್ಳಿ ಅಂತ ಬರ್ದಿದ್ದಾರೆ. ಇನ್ನು ಮುಂದೆ ನೀನ್ ಎಲ್ಲೂ ಹೋಗೋದ್ ಬೇಡ, ನಾನೇ ನಿನಗೆ ಪಾಠ ಮಾಡ್ತೀನಿ, ನೀನು ನನ್ನ ಬಳಿಯೇ ಕಲಿ ಅಂತ ಹೇಳಿ ತಾಯಿ ಹೇಳ್ತಾಳೆ. ಮಗುನು ಕೂಡ ತಾಯಿಯ ಮಾತಲ್ಲಿ ವಿಶ್ವಾಸವಿಟ್ಟು ನಂಬುತ್ತೆ. ಆದ್ರೆ ಆ ಪತ್ರದಲ್ಲಿ ಇದ್ದಿದ್ದೇನ್ ಗೊತ್ತಾ? ಯುವರ್ ಸನ್ ಇಸ್ ಮೆಂಟಲಿ ಇಲ್, ಹಿ ಇಸ್ ಡಮ್, ವಿ ಕ್ಯಾನ್ ನಾಟ್ ಟೀಚ್ ಹಿಮ್ ಎನಿಮೋರ್, ಪ್ಲೀಸ್ ವಿತ್ಡ್ರಾ ಹಿಮ್ ಇಮಿಡಿಯೇಟ್ಲಿ ಅಂತ ಬರ್ದಿರ್ತಾರೆ. ಮಗು ಮಾನಸಿಕವಾಗಿ ಅಸಮರ್ಥ್ಯ, ಮೂರ್ಖ ಅಂತ ಹೇಳಿ ಶಾಲೆಯ ಪ್ರಾಧ್ಯಾಪಕರು ಆ ಮಗುವನ್ನ ಶಾಲೆಯಿಂದ ಬಿಡಿಸಿ ಕರ್ಕೊಂಡು ಹೋಗಿ ಅಂತ ಹೇಳಿರ್ತಾರೆ. ಆದ್ರೆ ಆ ತಾಯಿ ತನ್ನ ಮಗನ ಬಳಿ ಅದನ್ನ ಹೇಳೋದಿಲ್ಲ. ಮಗು ತಾಯಿಯ ಮಾತಿನ ವಿಶ್ವಾಸದ ಮೇಲೆ ಕನಸು ಕಟ್ಟಿ ತನ್ನ ಕನಸನ್ನ ಸಾಕಾರಗೊಳಿಸಲು ಬಹಳನೇ ಪರಿಶ್ರಮ ಪಡುತ್ತೆ. ಈ ದಾರಿಯಲ್ಲಿ ಬಹಳಷ್ಟು ಅಡೆತಡೆಗಳು ಬರುತ್ತೆ. ಮೊದಲನೆಯ ಪ್ರಯತ್ನದಲ್ಲೂ ವಿಫಲ ಕಾಣುತ್ತೆ, 100ನೆಯ ಪ್ರಯತ್ನದಲ್ಲೂ ವಿಫಲ ಕಾಣುತ್ತೆ. ಜನ ಎಲ್ಲರೂ ಹಾಡ್ಕೋತಾ ಇರ್ತಾರೆ, ನಗ್ತಿರ್ತಾರೆ. ನಾವು ಮೊದ್ಲೇ ಹೇಳ್ತಿದ್ವಿ ಈ ಹುಡುಗ ಮೂರ್ಖ, ಗೊತ್ತಿಲ್ಲ ಅಂತ. 500ನೇ ಪ್ರಯತ್ನದಲ್ಲೂ ವಿಫಲ. ಈಗ 999ನೇ ಬಾರಿಯೂ ಕೂಡ ವಿಫಲವಾಗ್ತಾನೆ. ಆದರೆ ಆ ಮಗು ಯಾರ ಮಾತನ್ನು ತಲೆಗೆ ಹಾಕೊಳ್ದೆ ತನ್ನ ಯಶಸ್ಸಿನ ಕಡೆ, ತನ್ನ ಕನಸಿನ ಕಡೆ ಕೆಲಸ ಮಾಡ್ತಾ ಇರುತ್ತೆ. ಮತ್ತೆ ಅಂತಿಮವಾಗಿ 1000ನೇ ಪ್ರಯತ್ನದಲ್ಲಿ ಅದು ಯಶಸ್ಸನ್ನ ಕಾಣುತ್ತೆ. ಶಾಲೆಯಿಂದ ಹೊರಹಾಕಲ್ಪಟ್ಟಿದ್ದಂತ ಆ ಮೂರ್ಖ ಮಗು ಇಡೀ ಜಗತ್ತಿಗೆ ಬೆಳಕು ತಂದಂತ ಥಾಮಸ್ ಆಲ್ವಾ ಎಡಿಸನ್, ಅವನನ್ನು ಡಂಬ್ ಅಂದ ಅದೇ ಜನರ ಮನೆಯಲ್ಲಿ ಬೆಳಕು ತಂದಂತ ಮಗು ಅದು. ವರ್ಷಗಳ ಬಳಿಕ ಅವರ ತಾಯಿ ತೀರ್ಕೊಂಡಿರ್ತಾರೆ. ಒಮ್ಮೆ ಎಡಿಸನ್ ಅವರ ತಾಯಿಯ ಹಳೆಯ ವಸ್ತುಗಳನ್ನೆಲ್ಲ ತೆಗಿಬೇಕಾದ್ರೆ ಆ ಹಳೆಯ ಪತ್ರ ಎಡಿಸನ್ ಕೈಗೆ ಸಿಗುತ್ತೆ. ಆ ಪತ್ರವನ್ನ ಓದಿದಾಗ ಅವನಿಗೆ ಗೊತ್ತಾಗುತ್ತೆ ಅವರ ತಾಯಿ ಹೇಳಿದ್ದು ಸುಳ್ಳು. ಶಾಲೆಯವರು ಅವನನ್ನ ಮೂರ್ಖ ಅಂತ ಕರೆದಿರ್ತಾರೆ. ಥಾಮಸ್ ತನ್ನ ಡೈರಿನಲ್ಲಿ ಬರ್ಕೊಂತಾನೆ, ಥಾಮಸ್ ಆಲ್ವಾ ಎಡಿಸನ್ ಇಸ್ ಎ ಮೆಂಟಲಿ ಇಲ್ ಚೈಲ್ಡ್, ಹಿಸ್ ಮದರ್ ಟರ್ನ್ಡ್ ಹಿಮ್ ಇಂಟು ದ ಜೀನಿಯಸ್ ಆಫ್ ದ ಸೆಂಚುರಿ. ಸ್ನೇಹಿತರೆ, ಈ ಕತೆ ನಮಗೆಲ್ಲ ಬೆಳಕು ತಂದ್ಕೊಟ್ಟಂತ ಥಾಮಸ್ ಆಲ್ವಾ ಎಡಿಸನ್ದು. ಈ ಕಥೆಯಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಮೊದಲನೆಯದಾಗಿ ಇತರ ಅಭಿಪ್ರಾಯಗಳನ್ನ ನಮ್ಮ ಜೀವನದಲ್ಲಿ ಯಾವತ್ತೂ ಪರಿಗಣಿಸಬಾರ್ದು. ಇವತ್ತು ಯಾರಾದ್ರೂ ನಿನ್ಗಿಂದ ಆಗಲ್ಲ, ನಿನ್ಗಿದು ಬರೋದಿಲ್ಲ ಅಂದ್ರೆ ಅದು ಸೀಮಿತ ದೃಷ್ಟಿಕೋನ ಅಷ್ಟೇ. ವಿಫಲತೆ ಅಂದ್ರೆ ಅದು ಅಂತ್ಯ ಅಲ್ಲ, ಅದು ಕಲಿಕೆಯ ಒಂದು ಭಾಗ. ನಿಮ್ಮ ಮೇಲೆ ನಂಬಿಕೆ ಇಡೋ ಒಬ್ಬ ವ್ಯಕ್ತಿ ಸಾಕು. ಎಡಿಸನ್ಗೆ ಅವರ ತಾಯಿ, ನಿಮ್ಗೆ ನೀವೇ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು. ಹಾಗಾಗಿ ಸ್ನೇಹಿತರೆ, ನೆನ್ಪಿಡಿ, 100 ಬಾರಿ ಸೋತರೂ ಕೂಡ 101ನೇ ಬಾರಿ ಗೆಲ್ಲುವಂತ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಯತ್ನ ಮಾತ್ರ ನಿಲ್ಲಿಸಬೇಡಿ. ಯಾರಿಗ್ ಗೊತ್ತು, ಆ 101ನೇ ಬಾರಿಯ ಪ್ರಯತ್ನ ಇಡೀ ಜಗತ್ತನ್ನೇ ಬದಲಾಯಿಸಬಹುದು. ಮೂರ್ಖ ಮಗು ಅಂತ ಹೊರ ಹಾಕಲ್ಪಟ್ಟ ಆ ಮಗುನ ಇವತ್ತು ಇಡೀ ಪ್ರಪಂಚವೇ ಜೀನಿಯಸ್ ಅಂತ ಹೇಳುತ್ತೆ. ನಿಮ್ಮ ಕತೆ ಏನಾಗ್ಬೇಕನ್ನೋದನ್ನ ನೀವು ನಿರ್ಧರಿಸಿ. ಕತೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್, ಲೈಫ್ ಕೋಚ್.